ಈಗ ಏನ್ ಸರ್ ಬೇಡಿಕೆ ಇಟ್ಟಿದ್ದೀರಿ ಸರ್ ಈಗ ಕಳೆದ 3-4 ತಿಂಗಳಿಂದ ನಾನು 2-3 ಸಾರಿ ರಿಕ್ವೆಸ್ಟ್ ಮಾಡಿದ್ದೆ ಅಲ್ಲಿ ಡೆಲ್ಲಿನಲ್ಲಿ ನಮ್ಮ ಇಲಾಖೆ ಬಗ್ಗೆ ಮಾತಾಡಲಿಕ್ಕೆ. ಅವರು ಸಹ ಇನ್ವೈಟ್ ಮಾಡಿದರು, ಬಟ್ ಆದರೆ ಟೈಮ್ ಇಬ್ಬರದ್ದು ಕೋರ್ಡಿನೇಷನ್ ಆಗಿರಲಿಲ್ಲ. ಸೊ ಇವತ್ತು ಶಿವಮೊಗ್ಗ ಪ್ರೋಗ್ರಾಮ್ ಇರೋದ್ರಿಂದ ಅವರೇ 3 ಜನ ಮಂತ್ರಿಗಳನ್ನ ರೆವಿನ್ಯೂ ಮತ್ತು RDPR ಮತ್ತು ಅಗ್ರಿಕಲ್ಚರ್ ಭೇಟಿ ಮಾಡೋಣ ಅಂತೇಳಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ದರು. ಸೊ ನಮ್ಮ ಇಲಾಖೆಯಿಂದ ನಾವು ಏನು ಈಗ ಆಲ್ರೆಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಮಾತನಾಡಿದ್ದು ಮತ್ತು ಮೆಮೊರಂಡಮ್ ಕೊಟ್ಟಿದ್ದು ಅದೆಲ್ಲನೂ ಇವತ್ತು ಪ್ರೆಸೆಂಟೇಷನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ. ಪಾಸಿಟಿವ್ ಆಗಿ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಜೋಳನ MSPನಲ್ಲಿ ಖರೀದಿ ಮಾಡಲಿಕ್ಕೆ ಖರೀಫ್ನಲ್ಲಿ ಮಾತ್ರ ಅವಕಾಶ ಇದೆ, ರಬಿನಲ್ಲಿ ಅವಕಾಶ ಇಲ್ಲ. ರಬಿನಲ್ಲೇ ಜಾಸ್ತಿ ಬೆಳೆಯೋದು, ಜಾಸ್ತಿ ಏರಿಯಾ ಕವರ್ ಆಗೋದು. ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ. ಮೇಜರಾಗಿ ನಾವು ಇರ್ತಕ್ಕಂಥ ಒಂದು 20 ಪಾಯಿಂಟ್ ವಾಟರ್ ಶೆಡ್ಡು, ಅಗ್ರಿಕಲ್ಚರು ಮತ್ತು ಯೂನಿವರ್ಸಿಟೀಸ್ ಕೇಳಿದ್ದೀವಿ. ಅದರಲ್ಲಿ ಭಾಳ ಇಂಪಾರ್ಟೆಂಟನ್ನು ಹೈಲೈಟ್ ಮಾಡಿ ಕೇಳಿದ್ದೀವಿ. ಅದ್ರ ಜೊತೆಗೆ ರೈತರದ್ದು 7 ಇಯರ್ಸ್ ಏನು ಸ್ಕೀಮ್ನಲ್ಲಿ ನಾವು ಮೆಕ್ಯಾನೈಸೇಷನ್ಲಿ ಕೊಡ್ತೀವಿ, ಅದನ್ನು 5 ಇಯರ್ಸ್ಗೆ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದೀವಿ. ಇನ್ನೊಂದು ನಮಗೆ ಆನೆಕಲ್ನಲ್ಲಿ ಒಂದು 20 ಎಕರೆ ಜಾಗ ಇದೆ ನಮಗೆ. ಸೊ ಇದು ಪೆಸ್ಟಿಸೈಡ್ ಫಾರ್ಮುಲೇಷನ್ ಟೆಕ್ನಾಲಜಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದಷ್ಟು ಗ್ರ್ಯಾಂಟನ್ನು ಕೇಳಿದ್ದೀವಿ. ವಾಟರ್ ಶೆಡ್ಡಲ್ಲಿ ಒಂದು ಅಡಿಷನಲ್ ಆಗಿ 103 ಕೋಟಿನ ಕೇಳಿದ್ದೀವಿ. ಹಾಗೆ ನಾವು ಇನ್ನೊಂದಷ್ಟು ಮೈನರ್ ಮಿಲೇಟನ್ನು MSPನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದು ನಮಗೆ ಮುಖ್ಯವಾಗಿ. ಜೊತೆಗೆ ನಮ್ಮ ಈ ಅಗ್ರಿಕಲ್ಚರ್ GKVKನಲ್ಲಿ ಸೆಂಟರ್ ಎಕ್ಸಲೆನ್ಸಿ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೀಗೆ ಇನ್ನೂ ಒಂದು 10 ಪಾಯಿಂಟ್ಸ್ ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತು ನಾವು ಅದನ್ನು ಪಾಸಿಟಿವ್ ಆಗಿ ಹೇಳಿದ್ದಾರೆ. ನಾನು ಅವ್ರು ಹೇಳೋ ಸಂದರ್ಭದಲ್ಲಿ ನನಗೆ ಗಮನಕ್ಕೆ ಬಂದಿದ್ದು, ರಾಜ್ಯ ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಗ್ರ್ಯಾಂಟನ್ನು ಖರ್ಚು ಮಾಡಿಲ್ಲ, ಹಾಗಾಗಿ ನಾವು ಇದು ಮಾಡ್ತಾ ಇಲ್ಲ ಅಂತ. ಬಟ್ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದು ಕಳೆದ ಬಾರಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ 99.9 ಮಾಡಿದ್ವಿ. ಅವರು ಇನ್ ಜನರಲ್ ಆಗಿ ಹೇಳಿದ್ದಾರೆ, ನಾಟ್ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ಗೆ ಹೇಳಿಲ್ಲ. ನಾವು ಇನ್ಸ್ಟಾಲ್ಮೆಂಟ್ನು ಖರ್ಚು ಮಾಡಿ ಅಡಿಷನಲ್ ಆಗಿ 297 ಕೋಟಿನ ಲಾಸ್ಟ್ ಟೈಮ್ ತೊಗೊಂಡಿದ್ದೀವಿ. ಈ ಬಾರಿನೂ ಸಹ ನಾವು ಅವ್ರೇನು ಇನ್ಸ್ಟಾಲ್ಮೆಂಟ್ ಇದೆ ಅದನ್ನೆಲ್ಲನೂ ಎಕ್ಸ್ಪೆಂಡಿಚರ್ ಮಾಡಿ ಹೆಚ್ಚುವರಿಯಾಗಿ ಕೇಳ್ತಾ ಇದ್ದೀವಿ. ಮತ್ತು ಅಡಿಷನಲ್ ಆಗಿ ಯಾವ್ಯಾವ ಸ್ಕೀಮ್ಗೆ ನಾವು ಈ ಇದರಲ್ಲಿ ಮೊದಲು ತಾಲೂಕು ಕಡಿಮೆ ಇತ್ತು, 124 ತಾಲೂಕು ಅವತ್ತಿದ್ದಂಥ ನಮ್ಮ ಅಸಿಸ್ಟೆನ್ಸು ಇವತ್ತು 230 ತಾಲೂಕಾಗಿದೆ. ಹಾಗಾಗಿ ಹೆಚ್ಚು ಮಾಡಬೇಕು ನಂಬರ್ನ ಅಂತ ಹೇಳಿದ್ವಿ, ಅದನ್ನು ಒಪ್ಕೊಂಡಿದ್ದಾರೆ. ಸಾಕಷ್ಟು ವಿಚಾರ ಮಾಡಿದ್ದೀವಿ ಮತ್ತು ಡೆಲ್ಲಿಗೂ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಮೀಟಿಂಗ್ ಚೆನ್ನಾಗಿ ಆಗಿದೆ ಅಂತ ಅನ್ಕೋತೀವಿ. ಅಡಿಕೆ ಬೆಳೆಗಾರರ ಬಗ್ಗೆ ಅಡಿಕೆದು ಸ್ವಲ್ಪ ಅದು ಆರ್ಟಿಕಲ್ಚರ್ಗೆ ಬರುತ್ತೆ. ಇವತ್ತು ಆರ್ಟಿಕಲ್ಚರ್ ಮಿನಿಸ್ಟರ್ ಶಿವಮೊಗ್ಗದಲ್ಲಿ ಭೇಟಿ ಆಗ್ತಾರೆ. ಮತ್ತು ಒಂದು ಸ್ವಲ್ಪ ನಮ್ಮ ಪರ್ಟಿಕ್ಯುಲರ್ ಆಗಿ ರಾಘವೇಂದ್ರನು ಸಹ ಅದೇ ಒಂದು ಇದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆರ್ಟಿಕಲ್ಚರ್ ವಿಚಾರನ ಅಲ್ಲಿ ಮಾತನಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.